Dear students, in the previous classes, we discussed and we learnt about the functions of travel agencies. Travel agencies are performing various functions and providing number of services to the customers, maybe tourist or any other type of travelers traveling for the various purposes. In that, we have discussed two important functions or services offered by the travel agencies to the customers. One is selling tours, ಅಂದರೆ ಪ್ರವಾಸಗಳನ್ನು ಮಾರಾಟ ಮಾಡುವುದು ಅಂತೇಳಿ. ದ ಸೆಕೆಂಡ್ ಒನ್ ಈಸ್ ಮೇಕಿಂಗ್ ರಿಸರ್ವೇಷನ್ಸ್ ಆಫ್ ವೇರಿಯಸ್ ಟಿಕೆಟ್ಸ್ ಆರ್ ವಿ ಆಲ್ಸೋ ಕಾಲ್ ಇಟ್ ಆಸ್ ಟಿಕೆಟಿಂಗ್. ಅಂದರೆ ಹಲವಾರು ರೀತಿಯ ಟಿಕೆಟ್ಗಳನ್ನು, ಪ್ರಯಾಣದ ಚೀಟಿಗಳನ್ನು ಒದಗಿಸುವುದು ಅಂತೇಳಿ. ಒನ್ ಇಂಪಾರ್ಟೆಂಟ್ ಈಸ್ ಏರ್ ಟಿಕೆಟಿಂಗ್, ಸೆಕೆಂಡ್ ಈಸ್ ರೈಲ್ವೆ ಟಿಕೆಟಿಂಗ್, and the third is booking coach or car rentals. Now the continuation of the previous sessions, that is the functions of travel agency, we are discussing about hotel reservation and ancillary services. Travel agencies are booking various services or various what I can say facilities within the hotel premises. Okay, it may be a star category hotel or any other type of accommodation units, maybe resorts, restaurants, I can say inns, taverns, or sometimes it may be like floatel, cruise ships. Okay, so many other type of accommodation units are there. ಸೊ ಈ ವಸತಿ ವಲಯದ ಹಲವಾರು ವಿಧಗಳಲ್ಲಿ ಗ್ರಾಹಕರಿಗೆ ಅಥವಾ ಪ್ರವಾಸಿಗರಿಗೆ, ಪ್ರಯಾಣಿಕರಿಗೆ ಬೇಕಾದಂಥ ಹಲವು ಸೇವೆಗಳನ್ನು ಬುಕ್ ಮಾಡೋದಕ್ಕೆ ನಾವು ಟ್ರಾವೆಲ್ ಏಜೆನ್ಸಿಯ ಕಾರ್ಯಗಳು ಅಂತ ಹೇಳ್ತೀವಿ. ಹೋಟೆಲ್ ರಿಸರ್ವೇಷನಲ್ಲಿ ಅತಿ ಮುಖ್ಯವಾಗಿ ಅತಿ ಹೆಚ್ಚು ಗ್ರಾಹಕರು ಬಯಸುವಂಥದ್ದು ಹೋಟೆಲ್ ರೂಮ್ ರಿಸರ್ವೇಷನ್ ಅಂತ ಹೇಳಿ. ಹೋಟೆಲ್ ರೂಮ್ ರಿಸರ್ವೇಷನಲ್ಲಿ ಗೆಸ್ಟ್ ರೂಮ್ ರಿಸರ್ವೇಷನ್ ಅಂತ ಹೇಳ್ತೀವಿ. ಗೆಸ್ಟ್ ರೂಮ್ ರಿಸರ್ವೇಷನ್ ಅಂದರೆ ಗ್ರಾಹಕರಿಗೆ ಬೇಕಾದಂಥ ಅತಿಥಿಗಳ ಕೋಣೆ ಅಥವಾ ಕೊಠಡಿ ಅಂತ ಹೇಳ್ತೀವಿ. ಇದು ಟ್ರಾವೆಲ್ ಏಜೆನ್ಸಿಗಳು ಮಾಡುವ ರಿಸರ್ವೇಷನ್ಗಳಲ್ಲಿ ಅತಿ ಹೆಚ್ಚಿನ ಗಾತ್ರದ್ದಿರುತ್ತೆ. ಅಂದರೆ ಇನ್ ದ ಟೋಟಲ್ ವಾಲ್ಯೂಮ್ ಆಫ್ ಬಿಸ್ನೆಸ್ ಆರ್ ದ ಬುಕ್ಕಿಂಗ್ಸ್ ವಾಟ್ ಟ್ರಾವೆಲ್ ಏಜೆನ್ಸಿ ಆರ್ ಮೇಕಿಂಗ್, ದ ಮೆಜಾರಿಟಿ ವಿಲ್ ಬಿ ದ ರೂಮ್ ರಿಸರ್ವೇಷನ್. ಓಕೆ, ಸೊ ಅವರಿಗೆ ಹೆಚ್ಚಿನ ಬುಕ್ಕಿಂಗ್ಸ್ ಮತ್ತು ಹೆಚ್ಚಿನ ಆದಾಯ ತಂದುಕೊಡುವಂಥದ್ದು ಕೂಡ ಹೋಟೆಲ್ ರೂಮ್ ರಿಸರ್ವೇಷನ್ ಅಂತ ಹೇಳ್ತೀವಿ. ಈ ಗ್ರಾಹಕರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಬೆಳೆಸಿದಾಗ ತಮ್ಮ ವಸತಿಯ ಅಂದರೆ ತಾವು ಉಳಿದುಕೊಳ್ಳುವ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಈ ಹೋಟೆಲ್ಗಳ ಏನು ಮೊರೆಯನ್ನು ಹೋಗ್ತಾರೆ ಅಥವಾ ಹೋಟೆಲ್ಗಳನ್ನು ಅವಲಂಬಿಸಿರ್ತಾರೆ. ದ ಟೂರಿಸ್ಟ್ ಆರ್ ಟ್ರಾವೆಲರ್ಸ್ ಒನ್ಸ್ ದೇ ಆರ್ ಅವೇ ಫ್ರಮ್ ದೇರ್ ಹೋಮ್ ಆರ್ ಒನ್ಸ್ ದೇ ಆರ್ ಅವೇ ಫ್ರಮ್ ದೇರ್ ಹೋಮ್ ಟೌನ್ ಇನ್ ಅ ಪ್ಲೇಸ್ ವೇರ್ ದೇ ಆರ್ ವಿಸಿಟಿಂಗ್, they will be dependent on some establishments for the fulfilling of their shelter or food what I can say demand. Okay, so the necessity of food and demand or the what I can say the need of food and demand will be fulfilled by visiting or staying in these hotels ಅಂತ ಹೇಳ್ಬೋದು. ಸೊ ಹಾಗಾಗಿ ಇವನ್ನ ಹೋಮ್ ಅವೇ ಫ್ರಮ್ ಹೋಮ್ ಅಂತ ಕೂಡ ಕರಿತೀವಿ, ಅಂದರೆ ಮನೆಯಿಂದ ದೂರ ಇರುವಂಥ ಮನೆಗಳು ಅಂತ ಕೂಡ ಕರಿತೀವಿ. ಟೂರಿಸಂ ಇಂಡಸ್ಟ್ರಿಯಲ್ಲಿ ಅತಿ ಮುಖ್ಯವಾದಂಥ ಒಂದು ಒಂದು ವಲಯ ಅಂತ ಹೇಳ್ಬೋದು. ಓಕೆ, ಸೊ ಟೂರಿಸಂ ಇಂಡಸ್ಟ್ರಿ ಇಸ್ ಅ ಅಮಾಲ್ಗಮೇಷನ್ ಆಫ್ ವೇರಿಯಸ್ ಬಿಸ್ನೆಸಸ್ ಆರ್ ಐ ಕೆನ್ ಸೇ ಸಬ್ಸಿಡರಿ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಸೊ ಟೂರಿಸಮಲ್ಲಿ ಟ್ರಾವೆಲ್ ಇಂಡಸ್ಟ್ರಿ ಕೂಡ ಬರುತ್ತೆ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಕೂಡ ಬರುತ್ತೆ. ಓಕೆ, ಸೊ ಅಂದರೆ ಈ ಆತಿಥ್ಯ ವಲಯ ಅಂತ ಹೇಳ್ತೀವಿ, ಇದು ಕೂಡ ಒಂದು ಪ್ರಮುಖ ಭಾಗ. ಮನೋರಂಜನಾ ವಲಯ ಬರುತ್ತೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಸೊ ಎಲ್ಲವೂ ಕೂಡ ಒಂದು ಭಾಗ ಆಗಿರೋದ್ರಿಂದ ಹೋಟೆಲ್ನಲ್ಲಿ ಸಿಗುವಂಥ ಹಲವಾರು ಸೇವೆಗಳನ್ನು ಈ ಟ್ರಾವೆಲ್ ಏಜೆನ್ಸಿಗಳು ರಿಸರ್ವೇಷನ್ ಮಾಡಿಕೊಡ್ತಾರೆ. ಅದರಲ್ಲಿ ಅತಿ ಮುಖ್ಯವಾದಂಥದ್ದು ರೂಮ್ ರಿಸರ್ವೇಷನ್. ವಿವಿಧ ಕ್ಯಾಟಗರಿಗಳ ರೂಮ್ ಇರುತ್ತೆ. ಸೊ ಪ್ರಪಂಚದ ಯಾವುದೇ ಭಾಗದಲ್ಲಿ, ಯಾವುದೇ ನಗರಗಳಲ್ಲಿ, ಯಾವುದೇ ಪ್ರವಾಸಿ ತಾಣಗಳಲ್ಲಿ, ದ್ವೀಪಗಳಲ್ಲಿ, ಓಕೆ, ಅರಣ್ಯ ಪ್ರದೇಶಗಳಲ್ಲಿ, ಎಲ್ಲಿ ಬೇಕಾದರೂ ಕೂಡ, ಬೀಚ್ಗಳಲ್ಲಿ ಕೆಲವು ಸಲ, ಓಕೆ, ಅದನ್ನು ನಾವು ಬೀಚ್ ರೆಸಾರ್ಟ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯ ರೂಮ್ಗಳನ್ನು ರಿಸರ್ವೇಷನ್ ಮಾಡಿ ಕೊಡ್ತಾರೆ. ಯಾವುದೇ ಗ್ರಾಹಕರು ಅವ್ರ ಬಳಿಗೆ ಹೋದಾಗ ಯಾವ್ಯಾವ ಕ್ಯಾಟಗರಿಯ ರೂಮ್ ಬೇಕು, ಎಷ್ಟು ಕಾಸ್ಟಲ್ಲಿ ಬೇಕು, ಯಾವ ಬಡ್ಜೆಟ್ಟು, ಅದನ್ನೆಲ್ಲ ಕೇಳಿಕೊಂಡು ಅವರು ಹೋಟೆಲ್ ರೂಮನ್ನು ರಿಸರ್ವೇಷನ್ ಮಾಡಿ ಕೊಡ್ತಾರೆ. ಎರಡನೇ ಅತಿ ಮುಖ್ಯವಾದಂಥದ್ದು ಮೈಸ್ ಅಂತ ಹೇಳ್ತೀವಿ. ಮೈಸ್ ಅಂದರೆ ಅದರ ಎಕ್ಸ್ಪ್ಯಾನ್ಷನ್ ಏನಪ್ಪ ಅಂದರೆ ದ ಎಕ್ಸ್ಪ್ಯಾನ್ಷನ್ ಫಾರ್ಮ್ ಆಫ್ ಮೈಸ್ ಈಸ್ ಮೀಟಿಂಗ್, ಇನ್ಸೆಂಟಿವ್ಸ್, ಕಾನ್ಫರೆನ್ಸ್ ಆ್ಯಂಡ್ ಎಕ್ಸಿಬಿಷನ್ಸ್ ಅಂತ ಹೇಳ್ತೀವಿ. ಅಂದರೆ ಕಾರ್ಪೊರೇಟ್ ಟ್ರಾವೆಲರ್ಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಅಂದರೆ ದೊಡ್ಡ ದೊಡ್ಡ ಕಂಪನಿಗಳು ಅವರ ವ್ಯವಹಾರದ ಅಗತ್ಯತೆಗಳಿಗೆ ಅನುಗುಣವಾಗಿ ಅವರು ಪ್ರಯಾಣವನ್ನು ಬಿಡಿಸ್ತಾರೆ. ಆದರೆ ಯಾವುದೋ ಒಂದು ಮೀಟಿಂಗನ್ನು ಮಾಡೋದಕ್ಕೋ ಅಥವಾ ತಮ್ಮ ಕಂಪನಿಗಳಲ್ಲಿ ಅತಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದಂಥವರಿಗೆ ಇನ್ಸೆಂಟಿವ್ಸ್ ಆಗಿ ಪ್ರಯಾಣಗಳನ್ನು ಕೊಡ್ತಾರೆ. ಅದಕ್ಕೆ ನಾವು ಮೋಟಿವೇಶನಲ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಅವ್ರನ್ನ ಮೋಟಿವೇಟ್ ಮಾಡೋದಕ್ಕೆ ಫರ್ದರ್ ಇನ್ಸೆಂಟಿವ್ ಟೂರ್ಸ್ಗಳನ್ನು ಆಫರ್ ಮಾಡ್ತಾರೆ.
ಅಥವಾ ಕೆಲವೊಮ್ಮೆ ಕಂಪನಿಗಳು ಅತಿ ಮುಖ್ಯವಾದಂಥ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ವಾರ್ಷಿಕವಾಗಿ ಅಥವಾ ವರ್ಷಕ್ಕೆ 2 ಬಾರಿಯಾಗಿ ಕಾನ್ಫರೆನ್ಸ್ಗಳನ್ನು ಸೇರ್ತಾರೆ. ಅಂಥ ಕಾನ್ಫರೆನ್ಸ್ಗಳನ್ನು ಮಾಡುವಂತಹ ಜಾಗಗಳಿರ್ಬೋದು, ಎಕ್ಸಿಬಿಷನ್ ಅಥವಾ ಎಕ್ಸ್ಪೋಸಿಷನ್ ಮಾಡುವಂಥ ಜಾಗಗಳಿರ್ಬೋದು. ಇಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳನ್ನು, ಸ್ಟಾರ್ ಕ್ಯಾಟಗರಿಯ ಹೋಟೆಲ್ಗಳನ್ನು, ಪಂಚತಾರಾ ಹೋಟೆಲ್ಗಳಂತ ಹೇಳ್ತೀವಿ, 5 ಸ್ಟಾರ್ ಅಥವಾ 4 ಸ್ಟಾರ್ ಅಥವಾ 3 ಸ್ಟಾರ್ ಹೋಟೆಲ್ಗಳನ್ನು ಅವರು ಬುಕ್ ಮಾಡಿಕೊಂಡು ಅಲ್ಲಿರುವಂಥ ವೆನ್ಯೂಗಳನ್ನು, ಅಲ್ಲಿರುವಂತಹ ಏನು ಈ ಮೀಟಿಂಗ್ ಫೆಸಿಲಿಟೀಸನ್ನು, ಕಾನ್ಫರೆನ್ಸ್ ಫೆಸಿಲಿಟೀಸನ್ನು ಬಳಸ್ಕೋತಾರೆ. ಅವರಿಗೂ ಕೂಡ ಅಂದರೆ ಕಾರ್ಪೊರೇಟ್ ಟ್ರಾವೆಲರ್ಸ್ಗಳ ಡಿಮಾಂಡಿಗೆ ಅಥವಾ ನೆಸೆಸಿಟಿಗೆ ಅನುಗುಣವಾಗಿ ಈ ಸೇವೆಗಳನ್ನು ಟ್ರಾವೆಲ್ ಏಜೆನ್ಸಿಗಳು ಮೊದಲೇ ಬುಕ್ ಮಾಡಿಕೊಡ್ತವೆ. ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅರೇಂಜ್ ಮಾಡ್ತಾರೆ. ಅಲ್ಲಿ ಅದರ್ ರಿಕ್ರಿಯೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸರ್ವಿಸಸ್ ಅಂತ ಹೇಳ್ತೀವಿ. ಅಂದರೆ ಹೋಟೆಲ್ಗಳಲ್ಲಿ ಅಥವಾ ಹೋಟೆಲ್ ಪ್ರಿಮೈಸಸ್ಗಳಲ್ಲಿ ಇರುವಂಥ ಅದರ್ ರಿಕ್ರಿಯೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸರ್ವಿಸ್ ಅಂತ ಹೇಳ್ತೀವಿ. ಅಂದರೆ ಹೋಟೆಲ್ ಪ್ರಿಮೈಸಸ್ಸಲ್ಲಿರುವಂಥ ಸ್ವಿಮ್ಮಿಂಗ್ ಪೂಲ್ಗಳಾಗಿರ್ಬೋದು. ಕೆಲವೊಮ್ಮೆ ನಾವು ಟಾಪಲ್ಲಿ ಹೋಟೆಲಿನ ಅತಿ ಮೇಲ್ಛಾವಣಿಯಲ್ಲಿ ಇನ್ಫಿನಿಟಿ ಪೂಲ್ಸ್ ಅಂತ ಇರುತ್ತೆ, ಅದಿರ್ಬೋದು. ಅಥವಾ ಅಲ್ಲಿ ರಿಕ್ರಿಯೇಷನ್ ಫೆಸಿಲಿಟೀಸ್ ಇರುತ್ತೆ, ಅಂದರೆ ಜಿಮ್ ಇರ್ಬೋದು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸಸ್ ಇರ್ಬೋದು. ಅಲ್ಲಿಗೆ ಎಂಟ್ರಿ ಬೇಕಾದರೂ ಕೂಡ ಅದನ್ನು ಎಕ್ಸ್ಟ್ರಾ ಕಾಸ್ಟಲ್ಲಿ ಬುಕ್ ಮಾಡ್ಕೋಬೇಕಾಗತ್ತೆ. ಇಂಥ ಎಲ್ಲ ಸೇವೆಗಳನ್ನು ಕೂಡ ಅವರು ಮೊದಲೇ ಮುಂಗಡವಾಗಿ ಕಾಯ್ದಿರಿಸಿ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಹೋಟೆಲ್ ರಿಸರ್ವೇಷನಿಂದ ಟ್ರಾವೆಲ್ ಏಜೆನ್ಸಿಗಳಿಗೆ ಅತಿ ಹೆಚ್ಚಿನ ಕಮಿಷನ್ ದೊರೆಯುತ್ತೆ. ಓಕೆ, ಸೊ ಅಮಾಂಗ್ ಆಲ್ ದ ಸರ್ವಿಸಸ್ ವಿಚ್ ಆರ್ ಬುಕ್ಡ್ ಆರ್ ರಿಸರ್ವ್ಡ್ ಬೈ ದಿ ಟ್ರಾವೆಲ್ ಏಜೆನ್ಸಿ, ಹೋಟೆಲ್ ಗಿವ್ಸ್ ದಿ ಮ್ಯಾಕ್ಸಿಮಮ್ ಪರ್ಸಂಟೇಜ್ ಆಫ್ ಕಮಿಷನ್ಸ್. ಓಕೆ, ಸೊ ಹೋಟೆಲ್ಗಳ ಬುಕ್ಕಿಂಗಿಂದ ಟ್ರಾವೆಲ್ ಏಜೆನ್ಸಿಗಳು ಅತಿ ಹೆಚ್ಚಿನ ಆದಾಯವನ್ನು ಗಳಿಸ್ತವೆ ಅಂತ ಹೇಳ್ಬೋದು. ಏರ್ ಟಿಕೆಟಿಂಗಲ್ಲಿ ಕೇವಲ 5%, 3% ಕಮಿಷನ್ ಸಿಕ್ಕರೆ, ಹೋಟೆಲ್ ರಿಸರ್ವೇಷನ್ಸಲ್ಲಿ 20-25% ಕಮಿಷನ್ ಸಿಗುತ್ತೆ. ಅಂದರೆ ಗ್ರಾಹಕರು ಕೊಡುವ ಹಣದಿಂದ ಕೂಡ, ಅಂದರೆ ಹೋಟೆಲ್ಗಳು ಪಡೆದುಕೊಳ್ಳುವ ಹಣದಿಂದ ಕೂಡ ಇವರಿಗೆ ಕಮಿಷನ್ ಸಿಗೋದ್ರಿಂದ ಹೋಟೆಲ್ ರಿಸರ್ವೇಷನ್ ಈಸ್ ವಾಟ್ ಐ ಕ್ಯಾನ್ ಸೇ ಒನ್ ಆಫ್ ದಿ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ದಿ ಟ್ರಾವೆಲ್ ಏಜೆನ್ಸೀಸ್ ಅಂತ ಹೇಳ್ಬೋದು. ಇದಾದ ನಂತರ ಆ್ಯಂಕ್ಸಿಲರಿ ಸರ್ವಿಸಸ್ ಅಂತ ಹೇಳ್ತೀವಿ, ಅಂದರೆ ಇತರೆ ಸೇವೆಗಳು. ಅಂದರೆ ನಾವು ಟ್ರಾವೆಲ್ ಏಜೆನ್ಸಿಯ ಕಾರ್ಯಗಳ ಕೊನೆಯ ಹಂತಕ್ಕೆ ಬಂದಿದ್ದೀವಿ ನಾವೀಗ. ದ ಫಂಕ್ಷನ್ಸ್ ಆಫ್ ಟ್ರಾವೆಲ್ ಏಜೆನ್ಸಿ ಆರ್ ದ ಸರ್ವಿಸಸ್ ಆಫರ್ಡ್ ಬೈ ದಿ ಟ್ರಾವೆಲ್ ಏಜೆನ್ಸಿ. ಸೊ ವಿ ಆರ್ ಇನ್ ದಿ ಲಾಸ್ಟ್ ಸ್ಟೇಜ್ ಆಫ್ ದಟ್. ಓಕೆ, ಸೊ ಇನ್ ದ ಡಿಸ್ಕಷನ್ ವಿ ಆರ್ ಆಲ್ಮೋಸ್ಟ್ ಇನ್ ದ ಲಾಸ್ಟ್ ಸ್ಟೇಜ್. ಇತರೆ ಸೇವೆಗಳನ್ನು, ಈ ಎಲ್ಲ ಪ್ರಮುಖ ಸೇವೆಗಳನ್ನು, ಪ್ರವಾಸಗಳನ್ನು ಮಾರಾಟ ಮಾಡುವುದು, ಟಿಕೆಟ್ಸ್ಗಳನ್ನು ಬುಕ್ಕಿಂಗ್ ಮಾಡೋದು, ವಿವಿಧ ರೀತಿಯ ಟಿಕೆಟ್ಸ್ಗಳನ್ನು, ಹೋಟೆಲ್ ರೂಮು ಕೊಠಡಿಗಳು, ಅದರ ಜೊತೆಗೆ ಇತರೆ ಸೇವೆಗಳನ್ನು ಬುಕ್ ಮಾಡೋದು ಅತಿ ಮುಖ್ಯವಾದಂಥ ಒಂದು ಸೇವೆಗಳು ಅಥವಾ ಕಾರ್ಯ ಅಂತ. ಆದರೆ ಇನ್ನೂ ಒಂದಷ್ಟು ಇತರೆ ಸೇವೆಗಳನ್ನು ಅವರು ಮಾಡಿಕೊಡ್ತಾರೆ. ಅದೇನಪ್ಪ ಅಂದರೆ ಆ್ಯಂಕ್ಸಿಲರಿ ಸರ್ವಿಸಸ್ ಅಂತ ಹೇಳ್ತೀವಿ. ಅದರಲ್ಲಿ ಅತಿ ಮುಖ್ಯವಾದದ್ದು ಟ್ರಾವೆಲ್ ಇನ್ಶೂರೆನ್ಸ್, ಪ್ರಯಾಣದ ವಿಮೆ ಅಂತೇಳಿ. ಹಿಂದಿನ ತರಗತಿಗಳಲ್ಲಿ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಪ್ರಯಾಣದ ವಿಮೆ ಅಂತಾರಾಷ್ಟ್ರೀಯ ಪ್ರವಾಸಗಳಲ್ಲಿ ಅಥವಾ ಪ್ರಯಾಣಗಳಲ್ಲಿ ಕಡ್ಡಾಯವಾಗಿದೆ ಮತ್ತು ಅತ್ಯಂತ ಮಹತ್ವದಾಗಿದೆ. ಯಾವ ವ್ಯಕ್ತಿ ವಿದೇಶಗಳಿಗೆ ಪ್ರಯಾಣ ಬೆಳೆಸ್ತಾನೆ ಅವನ ಮೇಲೆ ಪ್ರಯಾಣ ವಿಮೆ ಖಂಡಿತವಾಗಿ ಇರಬೇಕು. ಇಲ್ಲಾಂದರೆ ಅವರಿಗೆ ವೀಸಾ ಇಶ್ಯೂ ಆಗೋದಿಲ್ಲ. ಅಂದರೆ ಆ ದೇಶದ ರಾಯಭಾರ ಕಚೇರಿಗಳು ಇವರಿಗೆ ವೀಸಾ ಅಂದರೆ ತಮ್ಮ ದೇಶಕ್ಕೆ ಭೇಟಿ ನೀಡೋದು ಅನುಮತಿಯನ್ನು ನೀಡೋದಿಲ್ಲ. ಸೊ ಮೊದಲೇ ಅವರು ಪ್ರಯಾಣ ವಿಮೆಯನ್ನು ಪಾಸ್ಪೋರ್ಟ್ನೊಂದಿಗೆ ಲಗತ್ತಿಸಿ ಅವರು ವೀಸಾಗೆ ಅನುಮತಿ ಅಥವಾ ಅಪ್ಲಿಕೇಶನನ್ನು, ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಟ್ರಾವೆಲ್ ಇನ್ಶೂರೆನ್ಸ್ ಈಸ್ ಮ್ಯಾಂಡೇಟರಿ ಟು ಒಬ್ಟೈನ್ ಆರ್ ಗೆಟ್ ವೀಸಾ ಟು ವಿಸಿಟ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಪ್ರಯಾಣ ವಿಮೆಗೆ ಕೂಡ ಇವರು ಪ್ರಯಾಣ ವಿಮೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನು ಹೇಗೆ ಮಾಡಿಸ್ಕೋಬೇಕು ಅನ್ನೋದಕ್ಕೂ ಕೂಡ ಇವರು ಸಹಕಾರವನ್ನು ಅಥವಾ ಸಹಾಯವನ್ನು ಮಾಡ್ತಾರೆ, ಪ್ರಯಾಣ ವಿಮೆಗಳನ್ನು ಕೊಡ್ತಾರೆ. ಎರಡನೇದಾಗಿ ಫಾರೆಕ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ದೇಶದ ಕರೆನ್ಸಿಯ ಜೊತೆಗೆ ಇನ್ನೊಂದು ದೇಶದ ಕರೆನ್ಸಿಯನ್ನು ಬದಲಾಯಿಸಿಕೊಂಡು ಇನ್ನೊಂದು ದೇಶದ ಕರೆನ್ಸಿಯನ್ನು ಪಡೆದುಕೊಳ್ಳುವುದಕ್ಕೆ ನಾವು ಫಾರೆಕ್ಸ್ ಅಂತ ಹೇಳ್ತೀವಿ. ನಾನು ಇದ್ರ ಬಗ್ಗೆ ಈಗಾಗಲೇ ಹಿಂದೆ ನಿಮಗೆ ತುಂಬ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾವ ದೇಶಕ್ಕೆ ಭೇಟಿ ನೀಡಬೇಕಾಗಿದೆ ಆ ದೇಶದ ಕರೆನ್ಸಿಯನ್ನು ನಾವು ತೊಗೊಂಡೋದ್ರೆ ಅಲ್ಲಿ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಪಡೆದುಕೊಳ್ಬೋದಾಗತ್ತೆ. ಹಾಗಾಗಿ ವಿದೇಶದ ಪ್ರವಾಸಗಳಲ್ಲಿ ಆ ದೇಶದ ಕರೆನ್ಸಿಯನ್ನು ಹೊಂದಿರೋದು ಅಂದರೆ ಅತ್ಯಂತ ಅಗತ್ಯವಾಗಿದೆ. ಸೊ ಹಾಗಾಗಿ ಈಗ ಭಾರತದಿಂದ ಪ್ರಯಾಣ ಬೆಳೆಸುವ ಯಾವುದೇ ಒಬ್ಬ ಪ್ರವಾಸಿಗ ಭಾರತದ ರೂಪಾಯಿಯನ್ನು ಇಲ್ಲಿ ಕೊಟ್ಟು ಆ ದೇಶದ ಕರೆನ್ಸಿಯನ್ನು ಭಾರತದ ರೂಪಾಯಿಯೊಂದಿಗೆ ಬದಲಾಯಿಸ್ಕೊಂಡು ಹೋಗ್ಬೋದು. ಪ್ರತಿದಿನ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್ ಅಂತ ಇರುತ್ತೆ. ಓಕೆ, ಸೊ ಅಂದರೆ ವಿದೇಶಿ ವಿನಿಮಯದ ದರಗಳು ಪ್ರತಿದಿನ ಭಾರತದಲ್ಲಿ RBI ಇದನ್ನು ಅನೌನ್ಸ್ ಮಾಡುತ್ತೆ. ಅದರ ಪ್ರಕಾರ ಆ ದಿನದಲ್ಲಿ ಯಾವ ದರ ಇದೆ ಅದರ ಪ್ರಕಾರ ಅವನು ವಿದೇಶದ ಕರೆನ್ಸಿಯನ್ನು ಪಡೆದುಕೊಂಡು ಹೋಗ್ಬೋದಾಗತ್ತೆ. ಸೊ ಹಾಗಾಗಿ ಈ ಟ್ರಾವೆಲ್ ಏಜೆನ್ಸಿಗಳು ಫಾರಿನ್ ಎಕ್ಸ್ಚೇಂಜನ್ನು ಕೂಡ ಮಾಡ್ತವೆ. ಒಂದಷ್ಟು ಕಮಿಷನನ್ನು ಅಥವಾ ಒಂದಷ್ಟು ಫೀಸನ್ನು ಶುಲ್ಕವನ್ನು ಅದಕ್ಕೆ ಪಡ್ಕೊಳ್ತವೆ ಅವು. ಮೂರನೇ ಆ್ಯಂಕ್ಸಿಲರಿ ಸರ್ವಿಸ್ ಪಾಸ್ಪೋರ್ಟ್ ಮತ್ತು ವೀಸಾ. ಪಾಸ್ಪೋರ್ಟ್ ಮತ್ತು ವೀಸಾವನ್ನು ವಿತರಿಸುವ ಅಧಿಕಾರ ಟ್ರಾವೆಲ್ ಏಜೆನ್ಸಿಗಳಿಗಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು, ನೀವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಟ್ರಾವೆಲ್ ಏಜೆನ್ಸಿಗಳು ಪಾಸ್ಪೋರ್ಟ್ ಮತ್ತು ವೀಸಾವನ್ನು ವಿತರಿಸೋದಿಲ್ಲ.
ಅವುಗಳನ್ನು ಪಡೆದುಕೊಳ್ಳೋದಕ್ಕೆ ಬೇಕಾಗಿರುವಂಥ ಎಲ್ಲ ತಾಂತ್ರಿಕ ಅಥವಾ ಇತರೆ ಸಹಾಯವನ್ನು ಮಾಹಿತಿಯನ್ನು ಗ್ರಾಹಕರಿಗೆ ನೀಡ್ತಾವೆ. ಗ್ರಾಹಕರ ಪರವಾಗಿ ಪಾಸ್ಪೋರ್ಟಿಗೆ ಅಪ್ಲೈ ಮಾಡ್ಬೋದು. ಭಾರತದಲ್ಲಿ ಪಾಸ್ಪೋರ್ಟನ್ನು ಇಶ್ಯೂ ಮಾಡುವ ಅಧಿಕಾರ ಯಾರಿಗಿದೆ ಅಂದರೆ ಅದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಅಂದರೆ ಭಾರತದ ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ಅಧೀನಕ್ಕೆ ಬರುವ ಪಾಸ್ಪೋರ್ಟ್ ಆಫೀಸ್ಗಳಂತ ಹೇಳ್ತೀವಿ. ಓಕೆ, ರೀಜನಲ್ ಪಾಸ್ಪೋರ್ಟ್ ಆಫೀಸ್ ಅಂತ ಹೇಳ್ತೀವಿ, ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿಗಳು ಅಂತ ಹೇಳ್ತೀವಿ. ಈ ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿ ಪಾಸ್ಪೋರ್ಟನ್ನು ಪಡ್ಕೋಬೇಕಾಗತ್ತೆ. ಭಾರತದಲ್ಲಿ ಪಾಸ್ಪೋರ್ಟ್ ಅಂದರೆ ಕೇವಲ ಅದು ಗುರುತಿನ ಚೀಟಿ ಇದ್ದಾಗಿರುತ್ತೆ. ಅದಿದ್ದರೆ ಮಾತ್ರ ನೀವು ವಿದೇಶಕ್ಕೆ ಪ್ರವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪಾಸ್ಪೋರ್ಟನ್ನು ಪಡೆದುಕೊಂಡ ನಂತರ ವೀಸಾಗಳಿಗೆ ಅಪ್ಲೈ ಮಾಡಬೇಕಾಗತ್ತೆ. ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತುಂಬ ಡೀಟೇಲ್ ಆಗಿ ತಿಳ್ಕೊತೀವಿ. ಸೊ ಪಾಸ್ಪೋರ್ಟನ್ನು ಪಡೆದುಕೊಳ್ಳುವುದು ಹೇಗೆ, ಅದಕ್ಕೆ ಬೇಕಾಗಿರುವಂಥ ದಾಖಲೆಗಳು ಯಾವ್ಯಾವುದು, ಎಲ್ಲಿ ಅರ್ಜಿ ಸಲ್ಲಿಸಬೇಕು. ಇವಾಗ ಆನ್ಲೈನ್ ಅಪ್ಲಿಕೇಶನ್ ಇದೆ. ಈ ಹಿಂದೆ ಮೊದಲು ಆಫ್ಲೈನ್ ಅಪ್ಲಿಕೇಶನ್ ಇತ್ತು, ಅಂದರೆ ಭರ್ತಿ ಮಾಡಿದಂಥ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು. ಆದರೆ ಇವಾಗ ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸಬೇಕು. ರೀಜನಲ್ ಪಾಸ್ಪೋರ್ಟ್ ಆಫೀಸ್ನ ವೆಬ್ಸೈಟ್ಗಳಿಗೆ ಹೋಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದು ಹೇಗೆ, ಫೀಸ್ ಎಷ್ಟಿದೆ, ಹೇಗೆ ಫೀಸನ್ನು ಪೇ ಮಾಡೋದು. ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮಗೆ ಒಂದು ದಿನ ಅಲ್ಲಿ ಇಂಟರ್ವ್ಯೂಗೆ ಕರೀತಾರೆ. ಓಕೆ, ಸೊ ನೀವು ಅಲ್ಲಿ ಯಾವ ವ್ಯಕ್ತಿ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸ್ತಾನೆ ಅವನು ಎಲ್ಲ ಮೂಲ ದಾಖಲೆಗಳನ್ನು ತಗೊಂಡು ರೀಜನಲ್ ಪಾಸ್ಪೋರ್ಟ್ ಆಫೀಸಿಗೆ ಹೋಗಿ ಅವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಎಲ್ಲ ದಾಖಲೆಗಳನ್ನು ಮೂಲ ಪ್ರತಿಗಳನ್ನು ಒರಿಜಿನಲನ್ನು ಅಲ್ಲಿ ತೋರಿಸಿ ಬಂದಾಗ ಅದಾದ ನಂತರ ಪೊಲೀಸ್ ವೆರಿಫಿಕೇಷನ್ ಇರುತ್ತೆ. ಆಮೇಲೆ 20 ರಿಂದ 40 ಕಚೇರಿ ದಿನಗಳಲ್ಲಿ, ಅಂದರೆ ವರ್ಕಿಂಗ್ ಡೇಸಲ್ಲಿ ಪಾಸ್ಪೋರ್ಟ್ ಕೈ ಸೇರುತ್ತೆ. ಸೊ ಪಾಸ್ಪೋರ್ಟ್ ಪಡೆಯೋದಕ್ಕೆ ಕೂಡ ಅವರು ಸಹಕಾರವನ್ನು ನೀಡ್ತಾರೆ. ಅದಕ್ಕೆ ಒಂದಷ್ಟು ಫೀಸನ್ನು, ಶುಲ್ಕವನ್ನು ಅವರು ಪಡೆದುಕೊಳ್ತಾರೆ. ಇನ್ನು ವೀಸಾ ಪಡೆಯೋದಕ್ಕೆ ಕೂಡ ಪಾಸ್ಪೋರ್ಟ್ ಆದ ನಂತರ ಯಾವುದೇ ವ್ಯಕ್ತಿ ವಿದೇಶಗಳಿಗೆ ಪ್ರಯಾಣ ಬೆಳೆಸಬೇಕು ಅಂದರೆ ಯಾವ ಕಾರಣಕ್ಕೆ, ಓಕೆ, ಈಗ ಜಾಬ್ ವೀಸಾ ಅಂತ ಇದೆ, ಅಂದರೆ ಎಂಪ್ಲಾಯ್ಮೆಂಟ್ ವೀಸಾ ಅಂತ ಹೇಳ್ತೀವಿ, ಸ್ಟೂಡೆಂಟ್ ವೀಸಾ ಇದೆ, ಟೂರಿಸ್ಟ್ ವೀಸಾ ಇದೆ, ಮೆಡಿಕಲ್ ವೀಸಾ ಇದೆ, ಜರ್ನಲಿಸ್ಟ್ ವೀಸಾ ಇದೆ, ಈ ರೀತಿಯ ಹಲವಾರು ವೀಸಾಗಳಿದೆ. ಯಾವ ಕಾರಣಕ್ಕೆ ಪ್ರಯಾಣ ಬೆಳೆಸ್ತಾರೆ ಆ ರೀತಿಯ ವೀಸಾವನ್ನು ಪಡ್ಕೋಬೇಕಾಗತ್ತೆ. ವೀಸಾವನ್ನು ಆ ದೇಶದ ರಾಯಭಾರ ಕಚೇರಿಗಳು ಅಂತ ಹೇಳ್ತೀವಿ, ಅಂದರೆ ಕಾನ್ಸುಲೇಟ್ಸ್ ಅಥವಾ ಎಂಬಸಿ ಅಂತ ಹೇಳ್ತೀವಿ. ಈಗ ದೆಹಲಿಯಲ್ಲಿ ಬೇಕಾದಷ್ಟು ಎಂಬಸಿಗಳಿದೆ, ಮುಂಬೈಯಲ್ಲಿ ಎಂಬಸಿಗಳಿದೆ, ನಮ್ಮ ಬೆಂಗಳೂರಿನಲ್ಲಿ ಬೇಕಾದಷ್ಟು ಎಂಬಸಿಗಳಿದೆ. ಸೊ ಆ ದೇಶದ ಎಂಬಸಿಗಳಿಗೆ ಅಥವಾ ರಾಯಭಾರ ಕಚೇರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಅವರು ಕೂಡ ಒಂದು ದಿನ ಇಂಟರ್ವ್ಯೂಗೆ ಕರೀತಾರೆ, ಅಂದರೆ ನಿಮ್ಮ ವೆರಿಫಿಕೇಷನಿಗೆ ಕರೀತಾರೆ. ಈ ವೆರಿಫಿಕೇಷನ್ ಮುಗಿದ ನಂತರ ಅವರಿಗೆ ಈ ವ್ಯಕ್ತಿ ಅವನು ಹೇಳಿರುವ ಉದ್ದೇಶಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾನೆ, ಇವನ ಆ್ಯಂಟಿಸಿಡೆಂಟ್ಸ್ ಬ್ಯಾಕ್ಗ್ರೌಂಡ್ಗಳು ಎಲ್ಲ ಕೂಡ ಚೆನ್ನಾಗಿದೆ ಅಂತ ಅನಿಸಿದ್ರೆ ಅವರು ವೀಸಾವನ್ನು ಇಶ್ಯೂ ಮಾಡ್ತಾರೆ. ವೀಸಾವನ್ನು ರಿಜೆಕ್ಟ್ ಕೂಡ ಮಾಡ್ಬೋದು. ಅವರಿಗೆ ಸಮಾಧಾನಕರವಾಗಿಲ್ಲ ಅಂದರೆ ವೀಸಾವನ್ನು ರಿಜೆಕ್ಟ್ ಕೂಡ ಮಾಡ್ತಾರೆ. ವೀಸಾವನ್ನು ನಿಮ್ಮ ಪಾಸ್ಪೋರ್ಟ್ನಲ್ಲಿ ಸ್ಟ್ಯಾಂಪ್ ಮಾಡಿದ ನಂತರ ನೀವು ವಿದೇಶಗಳಿಗೆ ಪ್ರಯಾಣ ಬೆಳೆಸ್ಬೋದಾಗತ್ತೆ. ಸೊ ಹೀಗಾಗಿ ಪಾಸ್ಪೋರ್ಟ್ ಮತ್ತು ವೀಸಾವನ್ನು ಪಡೆದುಕೊಳ್ಳುವಲ್ಲಿ ಹಲವಾರು ರೀತಿಯ ದಾಖಲೆಗಳು ಬೇಕಾಗತ್ತೆ. ಅಲ್ಲೊಂದಷ್ಟು ತಾಂತ್ರಿಕ ಅಂಶಗಳಿರೋದ್ರಿಂದ ಟ್ರಾವೆಲ್ ಏಜೆನ್ಸಿಗಳು ಪಾಸ್ಪೋರ್ಟ್ ಮತ್ತು ವೀಸಾವನ್ನು ಪಡ್ಕೊಳ್ಳೋದಕ್ಕೆ ಗ್ರಾಹಕರಿಗೆ ಸಹಾಯವನ್ನು ಮಾಡ್ತಾರೆ. ಆ ಮಾಡಿದಂಥ ನೆರವಿಗೋಸ್ಕರ ಅವರು ಒಂದಷ್ಟು ಶುಲ್ಕವನ್ನು ಪಡ್ಕೋತಾರೆ. ಇದು ಕೂಡ ಒಂದು ಆದಾಯದ ಮೂಲ ಅಂತ ಹೇಳ್ಬೋದು. ಸೊ ಹೀಗೆ ಟ್ರಾವೆಲ್ ಏಜೆನ್ಸಿಗಳು, ಅಂದರೆ ಪ್ರಯಾಣದ ಏಜೆನ್ಸಿಗಳು ಪ್ರವಾಸಿಗರಿಗೆ ಒಂದು ಪ್ರವಾಸವನ್ನು ಕೈಗೊಳ್ಳೋದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಏನು ಸೇವೆಗಳಿರ್ಬೋದು ಅಥವಾ ಏನು ದಾಖಲೆಗಳಿರ್ಬೋದು ಅವುಗಳನ್ನು ತಯಾರಿಸಿಕೊಳ್ಳೋದಕ್ಕೆ ಅಥವಾ ಕಾಯ್ದಿರಿಸುವುದಿರ್ಬೋದು, ಬುಕ್ಕಿಂಗ್ಗಳಿಗೆ ಸಹಾಯವನ್ನು ಮಾಡ್ತಾರೆ. ಓಕೆ, ಪ್ರವಾಸಗಳನ್ನು ಮಾರಾಟ ಮಾಡೋದರಿಂದ ಹಿಡಿದು ಟಿಕೆಟ್ಗಳನ್ನು ಇಶ್ಯೂ ಮಾಡೋದರಿಂದ ಹಿಡಿದು ಅಲ್ಲಿ ಬೇಕಾಗಿರುವಂಥ ವಸತಿ ವ್ಯವಸ್ಥೆಗಳಿಗೆ ಏನೇನೆಲ್ಲ ಬುಕ್ಕಿಂಗ್ಸ್ಗಳಾಗಬೇಕು ಅದನ್ನು ಮಾಡೋದರಿಂದ ಹಿಡಿದು ಟ್ರಾವೆಲ್ ಇನ್ಶೂರೆನ್ಸನ್ನು ಕೊಡೋದು, ಫಾರಿನ್ ಎಕ್ಸ್ಚೇಂಜನ್ನು ಮಾಡಿಕೊಡೋದು, ಪಾಸ್ಪೋರ್ಟ್ ಮತ್ತು ವೀಸಾಗಳನ್ನು ತಯಾರಿಸಿ ಕೊಡೋದು, ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಇವರು ಕಾರ್ಯನಿರ್ವಹಿಸೋದ್ರಿಂದ ಇವರನ್ನು ಟ್ರಾವೆಲ್ ಏಜೆನ್ಸಿ ಅಥವಾ ಟ್ರಾವೆಲ್ ಇಂಟರ್ಮೀಡಿಯೇಟ್ ಅಂತ ಕರಿತೀವಿ. ಓಕೆ, ಸೊ ಪ್ರವಾಸಿಗರಿಗೆ ಬೇಕಾದಂಥ ಅಥವಾ ಪ್ರಯಾಣಿಕರಿಗೆ ಬೇಕಾದಂಥ ಎಲ್ಲ ಸೇವೆಗಳನ್ನು ಒದಗಿಸುವ ಮಧ್ಯವರ್ತಿಗಳು ಅಂತ ಕೂಡ ಕರಿತೀವಿ. ಈ ಒಂದು ಅಧ್ಯಾಯದಲ್ಲಿ ಹಾಗೂ ಹಿಂದಿನ ಅಧ್ಯಾಯಗಳನ್ನು ಸೇರಿಸಿಕೊಂಡು ನಾವು ವಿ ಹ್ಯಾವ್ ಲರ್ನ್ಡ್ ಕಂಪ್ಲೀಟ್ಲಿ ಅಬೌಟ್ ಫಂಕ್ಷನ್ಸ್ ಆಫ್ ಟ್ರಾವೆಲ್ ಏಜೆನ್ಸೀಸ್. ಓಕೆ, ಟ್ರಾವೆಲ್ ಏಜೆನ್ಸಿಗಳು ನಿರ್ವಹಿಸುವ ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿಯವರೆಗೆ ನಾವು ತಿಳ್ಕೊಂಡಿದ್ದೇವೆ. ನಾನು ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಒಂದಷ್ಟು MCQsಗಳನ್ನು ಮಾಡಿದ್ದೇನೆ. ನೀವು ಇದನ್ನು ಆನ್ಸರ್ ಮಾಡುವ ಮೂಲಕ ನೀವು ಮತ್ತೊಮ್ಮೆ ನೀವು ಪುನರ್ಮನನ ಮಾಡ್ಕೊಳ್ಬೋದು. ಓಕೆ, ಒನ್ಸ್ ಅಗೇನ್ ಯು ಕ್ಯಾನ್ ರೀಕ್ಯಾಪ್ your knowledge, what you have learnt out of these sessions. ಧನ್ಯವಾದಗಳು.